ಹಾಯ್ ಹಲೋ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಪ್ರಸಾದಿ ಭೂಮಿನ ಔಟಿಂಗ್ ಕರ್ಕೊಂಡು ಹೋಗಕ್ಕೆ ಅಂತ ಹೋಗ್ತಾನೆ ಮಾತಾಡಕ್ ಹೊರಟಾಗ ಅಜಿತ್ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಕಳಿಸ್ತಾನೆ. ಡವ್ವು ಗಿವ್ವು ಅಂತ ಎಲ್ಲ ಅನ್ನಬೇಡ, ಗೊತ್ತಲ್ಲ ಏನು ಅಂತ. ಆಯ್ತಾಯ್ತಾಯ್ತಾಯ್ತು ಅನ್ನೋದಿಲ್ಲ. ಅವ್ನು ಚೆನ್ನಾಗಿ ಬೆದರಿಸ್ಬಿಟ್ಟಿರ್ತಾನೆ. ಹಂಗಾಗಿ ಸುಮ್ಮನೆ ಆಗ್ತಾನೆ ಪಾಪ. ಬಾ ಸುಲೋಚನಾ, ಬಾ 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 ಬೇಗ ಬಾ ಹೋಗೋಣ. ಅಷ್ಟರಲ್ಲಿ ಅವಳಿದ್ದವ್ರ ಭೂಮಿ, ಅಜ್ಜಿ ನನ್ಗಿದೆಲ್ಲ ಇಷ್ಟ ಆಗಲ್ಲ ಈ ಹೆಸರು, ಹೋಗಿ ಸುಮ್ನೆ ಅಂತ ಗದರುತ್ತಾರೆ. ಅಜ್ಜಿ ಅಂತಿದ್ದಾಗೇನೆ ಬರ್ತಾಳೆ. ಬಂದ ತಕ್ಷಣ ಕೂತ್ಕೋ ಕೂತ್ಕೋ ಸುಲೋಚನ, ನಾನು ನೀನು ಈ ಬುಲೆಟ್ ಮೇಲೆ ಇಬ್ರೇ ಲಾಂಗ್ ಡ್ರೈವ್ ಹೋಗೋಣ ಅಂತಾರೆ. ಹಾಗಂತಿದ್ದಾಗೇನೆ ಅಜಿತ ಶರ್ಟ್ ಹಿಡಿದು ಹೇಳ್ತಿದ್ದಾಗೇನೆ ಗೊತ್ತಲ್ಲ ಮಗನೇ ಅಂತಿದ್ದಾಗೇನೆ, ಇಲ್ಲ 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 ಬಿಡು 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 ಏನಿಲ್ಲ ಬಿಡು ಅಂತ ಹೇಳ್ತಾನೆ. ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ. ಮಯೂರಿ ಬರ್ತಾಳೆ. ಮಯೂರಿ ಬರ್ತಿದ್ದಾಗೇನೆ, ನೀನ್ ಯಾಕೆ ಬಂದಿದೀಯಾ? ಇನ್ನೇನು ಅಜ್ಜಿನೇ ಕಳಿಸ್ತಾ ಇರೋದು, ನಾನು ಬರ್ತೀನಿ. ಆಯ್ತು, ಈಗ ಒಂದ್ ಕೆಲ್ಸ ಮಾಡು ನೋಡು, ನಾನು ಮುಂದೆ ಕೂತ್ಕೋತೀನಿ, ಆನಂತರ ಮನಸ್ವಿನಿ ಕೂತ್ಕೋತಾಳೆ, ಹಿಂದೆ ಮಯೂರಿ. ಆಗ್ಬೋದಲ್ಲ? ನಂಗಾಗಲ್ಲಪ್ಪ ಅಂತಾಳೆ. ಅಷ್ಟೊತ್ತಿಗೆ ಪಾಪ ರಾಧಾ ಬಂದ್ಬಿಟ್ಟು, ಪ್ರಸಾದಿ ನೋಡು, ಈಗ ಒಂದ್ ಕೆಲ್ಸ ಮಾಡು ಆಯ್ತಲ್ಲ, ನೀನು ಮುಂದೆ ಕೂತ್ಕೋ, ಮಧ್ಯೆ ಮಯೂರಿ ಕೂತ್ಕೋತಾಳೆ, ಹಿಂದ್ಗಡೆ ಮನಸ್ವಿನಿ ಕೂತ್ಕೋತಾಳೆ. ಆಗ್ಬೋದಲ್ಲ? ಮಮ್ಮಿ ಎಂತ ಸಜೆಷನ್ ಕೊಟ್ಬಿಟ್ಟೆ, ಆಗ್ಬೋದು. ಸರಿ ಕೂರ್ಸ್ಕೊಂಡು ಓಡ್ತಾನೆ. ಕೂರ್ಸ್ಕೊಂಡು ಸ್ವಲ್ಪ ದೂರ ಹೋಗ್ತಿದ್ದಾಗೇನೆ ಭೂಮಿ, ನನ್ ಕೈಲಿ ಆಗಲ್ಲ ಅಂದ್ಮೇಲೆ ಆಗಲ್ಲ ಈ ಬೈಕಲ್ಲಿ ಬರಕ್ಕೆ, ನಾನು ಇಳಿತೀನಿ. ಇಳಿದ್ಬಿಡ್ತಾಳೆ. ಇಳಿದ ತಕ್ಷಣ ಮಯೂರಿ ಯಾಕೆ ಅಂತ ಕೇಳ್ತಾಳೆ. ಆಗಲ್ಲ, ನನ್ ಮನೆಗೆ ವಾಪಸ್ ಹೋಗ್ತೀನಿ, ಆಗಲ್ಲಪ್ಪ. ಅಯ್ಯೋ ಸುಲೋಚನಾ, ಹಂಗೆಲ್ಲ ಅನ್ಬೇಡ ಸುಲೋಚನಾ, ನಿನಗೋಸ್ಕರ ಏರೋಪ್ಲೇನ್ ತರಿಸ್ಲಾ, ರಾಕೆಟ್ ತರಿಸ್ಲಾ, ಹೆಲಿಕಾಪ್ಟರ್ ತರಿಸ್ಲಾ? ಬಿಡ ರಾಕೆಟ್ ತರಿಸಿ ಇಬ್ರು ಝೂಮ್ ಅಂತ ಹೊರ್ಟೋಗೋಣ, ಆಗ್ಬೋದಲ್ಲ? ಮಯೂರಿ ಬಂದ್ಬಿಟ್ಟು, ನನಗ್ ಮಾತ್ರ ಕರೀಲೇ ಇಲ್ವಲ್ಲೋ ಅಂದಾಗ, ಈ ಮೋರಿ ನಿನ್ನೆ ಕರೀತಾರೆ, ನಿನ್ನೆಲ್ಲ ವೇಸ್ಟ್ ಪೀಸ್ ಎಲ್ಲ ನಾವೆಲ್ಲ ಗಮನಕ್ಕೆ ತಗೊಳ್ಳೋದಿಲ್ಲ, ಇನ್ನೇನಿಲ್ಲ ನಿನ್ಗೆ ಹಾಕಿದ್ರೆ ಅಂತಾರೆ. ಆಯ್ತಾಯ್ತು ಬಿಡು. ಸರಿ, ಅಷ್ಟರಲ್ಲಿ ಫೋನ್ ಮಾಡ್ಬಿಟ್ಟು, ನೋಡೋ ಈ ತಕ್ಷಣ ಬಂದ್ಬಿಡ್ಬೇಕು, ಲೊಕೇಶನ್ ಕಳ್ಸಿದೀನಿ ಆಯ್ತಲ್ಲ, ಬಂದ್ಬಿಟ್ಟು ರಾಕೆಟ್ ಬಿಟ್ಬಿಟ್ಟು ಹೋಗು. ಸರಿ, ಯಾರೋ ಬರ್ತಾನೆ, ಬಂದ್ಬಿಟ್ಟು ಕಾರ್ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗು, ಆದ್ರೆ ಒಂದ್ ಬೆಲೂನು ಕೂಡ ಹೊಡೆದಾಕೊಂಡ್ ಕೊಡ್ದು ಅಂತ ಹೇಳಿ ಕಳಿಸ್ತಾನೆ. ಜೋಪಾನ ಅಂತೇಳಿ ಒಂದ್ ಬೆಲೂನ್ ಹಿಡ್ದಿರ್ತಾಳೆ ಮಯೂರಿ, ಪಟ್ ಅಂತ ಹೊಡೆದಾಕ್ತಾಳೆ. ಯಾಕೆ ಮೊರೆ ಅಂತಾರೆ. ನೋಡು, ಸರಿಯಾಗಿ ಮಾತಾಡಿದ್ರೆ ಸರಿ, ಗೊತ್ತಲ್ಲ. ಸರಿ, ನನ್ನ ಸುಲೋಚನ ನಿನ್ಗೆ ಏನ್ ಇಷ್ಟ, ಬಹಳ ಇಷ್ಟ ಆಗಿರೋದೇನು ಅಂತ ಹೇಳಿ ಕೇಳ್ತಾನೆ. ಕೇಳಿದಾಗ ಪಿಜ್ಜಾ, ಬರ್ಗರು, ಅದು ಇದು ಅಂತ ಹೇಳಿ ಮಧ್ಯೆ ಹೇಳ್ತಿದ್ದಾಗೇನೆ ಭೂಮಿ ಇದ್ದವಳು, ನನಗೆ ಅಂಬ್ಲಿ ಇಷ್ಟ. ಅಯ್ಯೋ ಇದೇನಪ್ಪಾ, ಶಿಲಾ ಬಾಲಿಕೆ, ಹಳೆ ಕಾಲದ ಕೇಳ್ತಲ್ಲಪ್ಪ. ಆಗ್ಬೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಅಂಬ್ಲಿ ನಮ್ಮ ಮನೇಲಿ, ಆಗ್ಬೋದಲ್ಲ? ಮಯೂರಿ ಬಂದ್ಬಿಟ್ಟು, ನನ್ನನ್ ಕೇಳಿಲ್ವಲ್ಲ ನನಗೇನ್ ಇಷ್ಟ ಅಂತ. ವೇಸ್ಟ್ ಪೀಸ್ಗಳನ್ನೆಲ್ಲ ನಾವು ಕೇಳಲ್ಲಮ್ಮ, ಇವೆಲ್ಲ ವೇಸ್ಟ್ ಥಿಂಗ್ಸ್ಗಳನ್ನೆಲ್ಲ ಅಂತಾನೆ. ಇಲ್ಲಿ ರಾಮಣ್ಣ ಮಯೂರಿ ಹೋಗಿದ್ದಾಳೆ ಅಂದ್ರೂ ಕೂಡ ಸ್ವಲ್ಪ ಗಾಬರಿ ಆಗಿರ್ತಾರೆ ಮನೆಯವರೆಲ್ಲರೂ ಕೂಡ. ಸಂಗೀತ ಅತ್ತ ತಿರುಗ್ತಾ ಇರ್ತಾರೆ. ರಾಮಣ್ಣ ಅಡ್ಡ ಬಂದ್ಬಿಟ್ಟು, ಏನೇ ಇದು, ಗಂಡ ಇಲ್ಲಿ ಹತ್ರ ಇದ್ರು ಕೂಡ ಗಮನಿಸ್ತಾ ಇಲ್ವಲ್ಲ, ಸುಮ್ಕುತ್ಕೊಳ್ರಿ ನೀವು, ಮತ್ತೆ ಆಗ್ಬಿಡಿ, ನೀವ್ ಇದೀರಲ್ಲ ನೀವು ಅಂತಾರೆ. ಅದಕ್ಕೆ ಶ್ರವಣ ಇದೆ, ಏನಕ್ಕ ಏನ್ ಅಂತೀಯಲ್ಲೋ ನೀನುವೆ, ಹೋಗಿ ಅವನ ಜೊತೆ ಹೋಗಿದ್ದಾರೆ. ಅದಕ್ಕೆ ಶ್ರವಣ ಅಂತಾನೆ, ಸುಮ್ನೆ ಬಿಡ್ತಾನ ಅಕ್ಕ, ಅಜಿತನೂ ಹೋಗಿದ್ದಾನೆ, ಸುಮ್ನಿರು. ಕಟ್ಕೊಂಡು ಹೆಂಡ್ತೀನಿ ಇನ್ನೊಬ್ರು ಬಂದ್ ಮದ್ವೆ ಆಗ್ತಿದ್ರೆ ಬಿಡ್ತಾರೆ ಹೇಳು? ಅದಕ್ಕೆ ದೇವೇನಿ, ನೀನ್ ಯಾಕೆ ಟೆನ್ಷನ್ ತಗೋತೀಯ ಸಂಗೀತ, ಹೌದಲ್ವಾ ಅಂತಾರೆ. ಇಲ್ಲಿ ಅಜಿತ ಮತ್ತೆ ಸಂಚನ ಹಿಂಬಾಲಿಸ್ಕೊಂಡ್ ಬಂದೇ ಬಿಡ್ತಾರೆ. ಬಂದಿರೋದನ್ನ ನೋಡಿ ಇವನು ಪಾಪ, ಇವ್ರು ಯಾಕೆ ಬಂದ್ರಪ್ಪ ಅಂತಾನೆ. ಬರೋದ್ಕಿನ್ನ ಮೊದಲು ಗಾಡಿ ಹತ್ತು ಬಿಡೋದು ವಾಸಿ. ಅಷ್ಟ್ರಲ್ಲಿ ಭೂಮಿ ನೋಡ್ಬಿಟ್ಟು, ಮಯೂರಿ ಅಲ್ಲೋಡಲ್ಲಿ ಬಂದ್ರು ಅಂತಾರೆ. ಹತ್ತದ್ಕಿಂತ ಮುಂಚೆ ಪಾಪ ಆಸೆಯಾಗಿ ಮುಂದಿನ ಡೋರ್ ತೆಗಿತಾನೆ, ಕೂತ್ಕೋ ಅಂತ ಹೇಳಿ. ಇವಳು ಬಂದ್ಬಿಟ್ಟು ಮಧ್ಯದ ಬಾಗಿಲು ತೆಗ್ದಿ, ಇಬ್ರು ಆ ಕಡೆ ಇವಳು ಈ ಕಡೆ ಇವಳು ಹತ್ತುತ್ತಾರೆ, ಮಯೂರಿ ಮತ್ತೆ ಭೂಮಿ ಇಬ್ರು ಕೂಡ. ಕೂತಿದಾಗ ನೋಡ್ತಾನೆ, ಕೂತಿರುದ. ಅಯ್ಯೋ ಇಷ್ಟ ಆಗ್ಲಿ ಪಾಪ, ಹೊಸದಲ್ವಾ, ನಾಚಿಕೆ ಇರ್ಲಿ, ಮ್ಯಾನೇಜ್ ಮಾಡೋಣ ಹಾಗೇನೆ ಅಂತೇಳಿ ಆ ಕಡೆ ಹೋಗಿ ಇವ್ರನ್ನ ನೋಡಿದ ತಕ್ಷಣ ಅಜಿತ್ ಏನೇನ್ ಡೋರ್ ಹಾಕ್ಬೇಕು ಅಷ್ಟು ಬಂದ್ಬಿಡ್ತಾರೆ ಇಬ್ರು. ಇದೇನಿದು ನೀವು ಇದಕ್ಕಿದ್ದಾಗೆ ಇಲ್ಲಿಗೆ? ಅದಕ್ಕೆ ಅಜಿತ್ ಸತ್ಯಣ್ಣ ಅಂತಾರೆ, ಏನಿಲ್ಲಪ್ಪ, ಹಾಗೆ ತೋಟ ನೋಡ್ಕೊಂಡು, ಪ್ರಸಾದಿ ತೋಟ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು, ಎಳ್ನೀರು ಗುಂಡೆ ಕೊಚ್ಚಿ, ಏನಂದ್ರೆ ಅಲ್ಲ ಎಳ್ನೀರ್ನ ಕೊಚ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ.
ಹೌದಾ, ಆಗಿದ್ಮೇಲೆ ಇದೆಲ್ಲ ತೋಟ ಎಲ್ಲ ನಿಮ್ದೆ ಅಂತ ತಿಳ್ಕೊಳ್ಳಿ. ಎಲ್ಲೆಲ್ಲ ಎಣ್ಣಿರ್ಬೇಕು ಎಲ್ಲ ಕೆಡಿಸ್ಕೊಳ್ಳಿ, ಕುಡ್ಕೊಳ್ಳಿ. ನಾನು ಸುಲೋಚನನ ಹತ್ರ ನಾನು ಸ್ವಲ್ಪ ಸಪ್ರೇಟ್ ಆಗಿ ನನ್ನ ಡವ್ ಹತ್ರ ಅದಕ್ಕೆ ಅಜಿತದೆ ಹೇಳ್ತಾ ಇದೀನಿ ಮತ್ತೆ ಗೊತ್ತಲ್ಲ ಡವ್ ಅಂದ್ರೆ. ಇಲ್ಲ 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 ಇಲ್ಲ, ನನ್ನ ಸುಲೋಚನ ಅಂತೂ ಇಂತೂ ಅಜಿತ್ ಸತ್ಯನ ಕಾರ್ನ ಫಾಲೋ ಮಾಡ್ಕೊಂಡ್ ಬಂದಿದ್ಕು ಸಾರ್ಥಕ ಆಗುತ್ತೆ. ಪಾಪ ಅವನಲ್ಲಿ ನಿಲ್ಲಿಸ್ಕೊತಾನೆ. ಆ ನಿಲ್ಸ್ಕೊಂಡ್ ಪಾಪ ಇಷ್ಟ ಕಷ್ಟ ಕೇಳ್ತಾ ಇದ್ರೆ ಅಷ್ಟೊತ್ತಿಗೆ ಅಡ್ಡ ಬರ್ತಾರೆ ಇವರಿಬ್ರು ಕೂಡ ಬಂದು. ಒಂದ್ ರೀತಿ ಅವನಿಗೆ ಭಯ ಹುಟ್ಟಿಸ್ಬೇಕು ಆ ರೀತಿ ಮಾತಾಡ್ತಾ ಅವನಿಗೆ ಭಯ ಶುರು ಆಗ್ಬಿಡುತ್ತೆ. ಏನಾಗಂದ್ರೆ ನಾನು ಎಳ್ನೀರ್ ಹೇಳಿದ್ದು ಅಂತ ಅಂತಾನೆ. ಎಳ್ನೀರಪ್ಪ ನಾವ್ ಹೇಳಿದ್ದು ಕೂಡ, ನೀನ್ ಡವ್ ಗಿವ್ ಅಂತ ಇಲ್ಲ ಅನ್ಬೇಡ, ಗೊತ್ತಲ್ಲ ನಿನ್ಗೆ. ಇಲ್ಲ 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 ಡವ್ ಅಂತ ಇಲ್ಲನಲ್ಲ. ಸತ್ಯಣ್ಣ ಇದ್ದವರು ಅಲ್ವ ಅದೇನು ಅದು ಅಚ್ಚುಕಟ್ಟಾಗಿ ಅವಳಿಗೆ ಮನಸ್ವಿನಿ ಅಂತ ಹೆಸರಿಟ್ಟಿದ್ದಾರೆ, ಹೋಗಿ ಹೋಗಿ ಡವ್ ಅದು ಇದು ಅಂತ ಅಂತೀಯಲ್ಲೋ ನೀನ್. ಹಾಗೆಲ್ಲ ನೀನ್ ಕರಿತಾ ಇದ್ರೆ ಇಲ್ಲಿ ಅಜಿತನಿಗೆ ಅವ್ನ ಹೆಂಡತಿ ನೆನಪಾಗ್ಬಿಡ್ತದೆ. ಆಮೇಲೆ ಅವನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬರ್ತಿದ್ದಾಗ ನಿನ್ ಗೊತ್ತಲ್ಲ ನೀನ್ ಏನ್ ಮಾಡ್ತಾನೆ ಅಂತ. ಓ ಇಲ್ಲಪ್ಪ 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 ಇನ್ಮೇಲೆ ಮನಸ್ವಿನಿ ಅಂತಾನೆ ಕರಿತೀನಿ, ಆಗ್ಬೋದಲ್ಲ ನಾನು ಸುಲೋಚನ ಅಂತ ಕರೆಯೋದಿಲ್ಲ. ಮತ್ತೆ 66 ಅಂತ ಅದೇನೋ ಸುಲೋಚನ ಅಂತ ಸರಿಯಾಗಿ ಕರಿ ಅಂತ ಹೇಳಿ ಸತ್ಯನ ಅಂತಾರೆ. ಆಯ್ತಾಯ್ತು ಆಯ್ತು ಅಂತ ಹೇಳ್ತಾರೆ. ಸರಿ, ಇಬ್ರು ಕೂಡ ಕರ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಇಬ್ರು ಆರಾಮಾಗಿ ಎಳ್ನೀರ್ ಕುಟ್ಕೊಂಡು ಹಾಗೆ ಅಡ್ಡಾಡ್ತಾರೆ. ನಾನು ನನ್ನ ಸುಲೋಚನ ಹತ್ರ ನಾನು ಸ್ವಲ್ಪ ಮಾತಾಡ್ತೀನಿ ಪರ್ಸನಲ್ ಆಗಿ, ಆಗ್ಬೋದಲ್ಲ. ಅದಕ್ಕೆ ಇಲ್ಲಿ ಅದು 3 ಕಿಲೋಮೀಟ್ರು ಹತ್ರ. ಅದಕ್ಕೆ ಅಜಿತ್ ಅಂತಾನೆ, ಅಲ್ಲ ಈಗ ನೀನ್ ಯಾರು ಹೇಳು. ನಾನು ಪ್ರಸಾದಿ ಕೇರ್ ಆಫ್ ನಿಂಗಜ್ಜಿ ಅಂತಾನೆ. ಆಗಿದ್ಮೇಲೆ ನಾನು ಯಾರು ಹೇಳು, ನನ್ಗೇನಾಗ್ಬೇಕು ಹೇಳು, ಅಜ್ಜಿ. ಹೌದಲ್ವಾ, ನಾವಿಬ್ರು ಏನಾಗ್ಬೇಕು ಹೇಳು, ಬ್ರದರ್ಸ್. ಹೌದಲ್ವಾ, ಬ್ರದರ್ಸ್ ಆದ್ಮೇಲೆ ಇಬ್ರು ಕೂಡ ಹೆಂಗಿರ್ಬೇಕು ಅಂತ ಹೇಳಿ ದೊಣ್ಣೆ ಎತ್ಕೊಂಡಿರ್ತಾನೆ ಪಾಪ ಬೈಕಿಂದ. ಆ ದೊಣ್ಣೆ ನೋಡ್ಬಿಟ್ಟು ಇದೇನಕ್ಕಿದೆ ಇದು ಏನಿಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿದೀವಿ ಅಷ್ಟೇ. ಇದನ್ನ ಮುಗಿಯಕ್ಕೆ ಅಂತ ಹೋಗ್ತಾಳೆ ಮಯೂರಿ. ಗಿಟಾನು ಏಯ್ ಮೂರಿ ಜೋಪಾನ ಆಯ್ತ್ಕೊಂಡು ಹೋಗಲೇ ತರ್ಲೆ ಅಂತಾನೆ ಅಂತಾಳೆ ಇವಳು ಪಾಪ ಮಯೂರಿ. ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ ಇವನಿಗೆ ಪಾಪ. ಅಂತೂ ಇಂತೂ ಪಾಪ ಅವ್ರ ಜೊತೆ ಮಾತಾಡೋಕೆ ಅಂತ ಹೋಗ್ತಾನೆ. ಮಾತಾಡೋಕ್ ಹೋಗ್ತಿದ್ದಾಗೇನೆ ಅಜಿತ ಅಡ್ಡ ಬರ್ತಾನೆ. ಅವಳ ಜೊತೆ ಬಹಳ ಕ್ಲೋಸ್ ಆಗಿ ವರ್ತಿಸಕ್ ಹೋಗ್ತಾನೆ. ಮಯೂರಿ ನೀನ್ ಇಲ್ಲೇ ಇರು, ನಾನು ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳಿ. ಆದ್ರೆ ಅಜಿತನಿಗೆ ತಡಿಯಕ್ಕಾಗೋದಿಲ್ಲ. ಅಜಿತ ಹತ್ರ ಹೋಗ್ಬಿಟ್ಟು ಅವನಿಗೆ ಹೊಡಿಯಕ್ಕೆ ಅಂತ ಹೋಗ್ತಾನೆ. ಗೊತ್ತಲ್ಲ ಏನಂತ ತಿಳ್ಕೊಂಡಿದ್ಯಾ ನನ್ನನ್ನ ಅಂತಾನೆ. ಅದಕ್ಕೆ ಇವನ್ ಪಾಪ ಪ್ರಸಾದಿ, ನೋಡೋ ಹತ್ರ ಬರ್ಬೇಡ, ಗೊತ್ತಲ್ಲ ನಾನು ಯಾರು ಅಂತ. ನಾನು ಸುಮ್ಮನೆ ಬಿಡೋದಿಲ್ಲ, ಆಮೇಲೆ ಗೊತ್ತಿದೆ ತಾನೇ ನನ್ ವಿಷಯ ಅಂತ ಹೇಳಿ ಗಿಟಾರ್ ಎತ್ಕೋತಾನೆ. ಗಿಟಾರ್ ಎತ್ಕೊಂಡ್ರೆ ಗೊತ್ತು, ಹೌದು ನೀನ್ ಯಾರು ಅಂತಾನು ಗೊತ್ತು, ನೀನೇನು ಅಂತಾನು ಗೊತ್ತು. ಏನಿವಾಗ ನಾ ನೋಡಿರೋ ತೋರಿಸ್ತೀನಿ ನಂದ ಮೇಲೆ ಗೊತ್ತಲ್ಲ ಅಂತ ಹೇಳಿ ಹಿಡ್ಕೊಳ್ತಾನೆ. ಪಾಪ ಅಲ್ಲಿ ಅವ್ನು ಬರ್ಬೇಕಾದ್ರೇನೆ ಅವನು ಕನ್ನಡಿಲಿ ನೋಡೇ ಅವನು ಒಂಥರ ದಿಗ್ಭ್ರಮೆ ಅಂತಾರಲ್ಲ ಆ ತರ ಆಗ್ಬಿಟ್ಟಿರ್ತದ ಅವನಿಗೆ. ಯಾಕಾದ್ರೂ ಬಂದ್ರಪ್ಪ ಇವ್ರು ಅಂತ ಹೇಳಿ. ಆದ್ರೆ ಭೂಮಿ ಮಯೂರಿ ಮಾತ್ರ ಖುಷಿ ಅವ್ನು ಬರ್ತಾ ಇರೋದು ಅವ್ರಿಬ್ರು ಕೂಡ, ಅಜಿತ ಮತ್ತೆ ಸತ್ಯಣ್ಣ. ಆದ್ರೂ ಪಾಪ ಕಷ್ಟಪಟ್ಕೊಂಡು ಕಾರೆಲ್ಲ ಕರ್ಸ್ಕೊಳ್ತಾನೆ ಫ್ರೆಂಡ್ ಜೊತೆ ಭೂಮಿಗೋಸ್ಕರ. ಅವಳು ಬೈಕಲ್ಲಿ ಬರೋದಿಲ್ಲ, ಬಹಳ ಬೇಸರ ಪಟ್ಕೊಳ್ತಾಳೆ ಅಂತ ಹೇಳಿ ಆ ಕಾರನ್ನ ತಾನೇ ಸ್ವತಃ ಡ್ರೈವ್ ಮಾಡ್ಕೊಂಡೆಲ್ಲ ತನ್ನ ತೋಟದ ಹತ್ರ ಬರ್ತಾನೆ. ಊರಿಂದ 3 ಕಿಲೋಮೀಟರ್ ದೂರದಲ್ಲಿ ನಾನು ನನ್ನ ಡವ್ವು ಅಂತ ಹೇಳಿ ಖುಷಿಯಾಗಿರ್ತಾನೆ. ಆದ್ರೆ ಆ ಖುಷಿಗೆ ಎಲ್ಲ ತಣ್ಣೀರ್ ಹಚ್ಚಕ್ಕೆ ಅಂತಾನೆ ಸತ್ಯಣ್ಣ ಅಜಿತ್ ಇಬ್ರು ಕೂಡ ಬಂದ. ಅದಲ್ಲದೆ ಇಬ್ರು ಕೂಡ ಜೋರ್ ಮಾಡ್ತಾರೆ, ಒಬ್ರಿಗೊಬ್ರು ಜೋರ್ ಮಾಡಿ ಅಜಿತ ಒಡೆಯೋಕ್ಕೂ ಕೂಡ ಹೋಗ್ತಾನೆ. ಪಾಪ ಅವನು ಕೈ ಎತ್ಕೊಂಡು ಗಿಟಾರ್ನಲ್ಲಿ ಹಿಂಗೆ ಹೊಡೆಯೋಕ್ಕಿಂತ ಕೈ ಎತ್ತುತ್ತಾನೆ. ಕೈ ಎತ್ತಿದ ತಕ್ಷಣ ಅಜಿತ ಎತ್ತಿದ್ದು ಒಂದು ಕೆನ್ನೆಗೆ ಬಾರಿಸ್ಬಿಡ್ತಾನೆ. ಆ ಕೆನ್ನೆಗೆ ಬಾರಿಸಿದ ತಕ್ಷಣ ಅವನು 3 ರೌಂಡ್ ಗಿರ್ಗಿಟ್ಲಿ ಹೊಡೆದು ಬಿಡ್ತಾನೆ ಪಾಪ ಪ್ರಸಾದಿ. ಆ ಪ್ರಸಾದ್ ಗಿರ್ಗಿಟ್ಲೆ ಹೊಡಿತಿದ್ದಾಗನೇ ಇಲ್ಲಿ ಒಂಥರ ಭೂಮಿಗೆ ಒಂಥರ ಭಯನೂ ಕೂಡ. ಅವನಿಗೆ ಹೊಡೆಯೋದು ಇಲ್ಲ, ಸಾಹೇಬ್ರೆ ಅಂತಾರೆ. ಆದ್ರೂ ಕೂಡ ಬಿಡೋದಿಲ್ಲ ಅವನ ಅಜಿತ್ಗೆ. ಯಾಕೆ ಅಂದ್ರೆ ಭೂಮಿನೇ ಸಪ್ರೇಟ್ ಕರ್ಕೊಂಡು ಹೋಗಿ ಮಾತಾಡ್ತಾನಲ್ಲ ಅನ್ನುವಂಥದ್ದು. ಇಲ್ಲಿ ಒಂಥರ ಮಯೂರಿ ಮೂಕ ಪ್ರೇಕ್ಷಕಿಯಾಗಿ ನಿಂತಿರ್ತಾಳೆ. ಹೇಳ್ತಾಳೆ, ನೋಡು ಹುಷಾರು, ಗೊತ್ತಲ್ಲ ನಿನ್ಗೆ, ನೆಟ್ಟಿಗಿದ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ಗಮನಿಸ್ಕೋತೀಯ ಪ್ರಸಾದಿ ಅಂತ. ನನ್ಗೆ ಪ್ರಸಾದಿಗೆ ಏನಂತ ತಿಳಿದಿದ್ಯಾ? ನಾನಂದ್ರೆ ಯಾರು ಗೊತ್ತಾ? ನಾನಂದ್ರೆ ಗೊತ್ತಿಲ್ಲ ನಿಮ್ಗೆ ಏನು ಅಂತ ಹೇಳಿ ಪಾಪ ಅವಳಿಗೇನೆ ತಿರುಗ್ಬಾಣ ಕೊಡ್ತಾನೆ. ಏನೇ ತಿರುಗ್ಬಾಣ ಕೊಟ್ರು ಕೂಡ ಯಾವಾಗ ಅಜಿತ ಮತ್ತೆ ಸತ್ಯಣ್ಣ ಮತ್ತೆ ಅಲ್ಲಿಗೆನೆ ಸರಿಯಾದ ಜಾಗಕ್ಕೆ ಬಂದು ಅವನಿಗೆ ಪಂಚ್ ಕೊಡಕ್ ಶುರು ಮಾಡ್ತಾರೋ ಎದ್ರೆ ನಡ್ಗೋಗ್ತಾನೆ ಪಾಪ. ಅಲ್ಲಿಗೆ ಏನು ಕೂಡ ಮಾಡೋಕ್ಕಾಗೋದಿಲ್ಲ. ಆತರ ಅವನಿಗೆ ಹೊಡೆದ್ಬಿಡ್ತಾನೆ ಅಜಿತ. 3 ರೌಂಡ್ ಬಂದು ಹಂಗೆ ನಿಂತ್ಕೊಡ್ತಾನೆ. ಏನೋ ಹಿಂಗೆಲ್ಲ ಹೊಡಿತೀಯಲ್ಲೋ, ಯಾಕೋ ನನ್ ಹಿಂಗೆಲ್ಲ ಹೊಡಿತೀಯ, ಮತ್ತೆ ಹೊಡೆದು ಬಿಡ್ತೀನ, ಗಾಂಚಲಿ ತೋರಿಸ್ತೀಯ ನನ್ ಜೊತೆ, ಅದಕ್ಕೆ ತೋರಿಸ್ತಾ ಇದೀನಿ. ಏನ್ ಎನ್ಕೌಂಟ್ರ್ ಮಾಡ್ತೀಯನೋ ನನ್ನ, ಎನ್ಕೌಂಟ್ರು? ಅಯ್ಯ
ಈ ದಡಿ ತಂದಿರೋದಕ್ಕೆ ಯಾಕೆ ಅಂತ ಕೇಳಿದೆ, ಏನಿದು ಅಂತ. ಅದಕ್ಕೆ ನಾನು ಹೇಳಿಲ್ವ ನಿನ್ಗೆ ಮೊದ್ಲೆಯ, ಇದು ದಾಂಡು, ಚಿಲ್ಲಿ ದಾಂಡು ಆಡಕ್ ಬಂದಿದ್ದೀನಿ ಅಷ್ಟೇ. ಚಿಲ್ಲಿಯವರು ಯಾರು ಬರ್ತಾರೆ ಈ ದಾಂಡಿಗೆ, ಅವ್ರು ಚಿಲ್ಲಿ ಆಯ್ತಾರೆ ಅಷ್ಟೇ, ಚಿಲ್ಲಿ ದಾಂಡು ಆಡಕ್ ಬಂದಿದ್ದೀನಿ ಅಂತ ಹೇಳಿದೆ. ಈಗ ನೋಡಿದ್ರೆ ನೀನು ಇದನ್ನ ಹಿಡ್ಕೊಂಡು ಯಾರು ಎನ್ಕೌಂಟ್ರ್ ಮಾಡ್ತಾರ ಹೇಳು? ಅಲ್ಲ ಹೇಳಿದ್ದು, ಅಯ್ಯೋ ಪೆಂಗ್ಯ, ಹೋಗಿ ಹೋಗಿ ತೋಟದೊಳಗೆ ಎನ್ಕೌಂಟ್ರ್ ಮಾಡ್ತಾರೇನೋ, ಅಲ್ಲ ಕೇಳಿದ್ದು ಅಷ್ಟೇ ಅಂತಾನೆ. ಅಷ್ಟೆಲ್ಲ ಪ್ರಶ್ನೆ ಕೇಳಿ ಸಮಾಧಾನ ಹೊಂದಿರ್ತಾನೆ, ಆದ್ರೂ ಕೂಡ ಅಜಿತ ಬಿಡೋದೇ ಇಲ್ಲ ಪಾಪ, ಕೈ ಮಾಡ್ಬಿಡ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.